ಇನ್ನು ಸಾಗರ್ ಶರ್ಮಾ ಹೆಜ್ಜೆ ಗುರುತು ಬೆನ್ನು ಬಿದ್ದಂತ ಪೊಲೀಸರು ಸಾಗರ್ ಶರ್ಮಾ ಮೈಸೂರಲ್ಲಿ ಎಲ್ಲೆಲ್ಲಿ ಓಡಾಡಿದ್ದ ಹಾಗಾದ್ರೆ ಇವರಿಬ್ಬರ ಪರಿಚಯ ಬೆಂಗಳೂರಲ್ಲಾಗಿರುತ್ತೆ, ಮೈಸೂರಿಗೂ ಬಂದಿರ್ತಾರೆ. ಮೈಸೂರಿನಲ್ಲಿ ಬೇರೆ ಇನ್ಯಾರನ್ನಾದ್ರೂ ಸಂಪರ್ಕ ಮಾಡಿದ್ನ ಹಾಗಾದ್ರೆ ಸಾಗರ್ ಮೈಸೂರಿಗೆ ಬಂದು ಹೋಗಿದ್ದರ ಬಗ್ಗೆ ಮಾಹಿತಿ ಸಿಕ್ಕಿದೆ ಈಗಾಗಲೇ. ಈ ಬಗ್ಗೆ ಖಚಿತಪಡಿಸಿರುವಂತಹ ಮನೋರಂಜನ್ ಕುಟುಂಬಸ್ಥರೇ ಖಚಿತಪಡಿಸಿದ್ದಾರೆ. ಹೌದು, ಆತನ ಮನೆಗೆ ಬಂದಿದ್ದ ಅಂತ. 2 ಬಾರಿ ಮೈಸೂರಿಗೆ ಬಂದಿದ್ದರ ಉದ್ದೇಶ ಏನಿತ್ತು ಹಾಗಾದ್ರೆ? ಕೇವಲ ಇವರು ಮನೆಗೆ ಬರುವಂತದ್ದು ಮಾತ್ರವಾ ಅಥವಾ ಬೇರೆ ಏನಾದ್ರೂ ವಿಷಯ ಇತ್ತಾ, ಬೇರೆ ಯಾರನ್ನಾದ್ರೂ ಭೇಟಿ ಮಾಡಿದ್ನ ಇತ್ತಾ? ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಈಗಾಗಲೇ ಇವರ ಮೂಲ ಏನು, ಇವರು ಯಾರೆಲ್ಲರ ಜೊತೆ ಸಂಪರ್ಕದಲ್ಲಿದ್ರು, ಇವರ ಹಿನ್ನೆಲೆ ಏನು, ಇದೆಲ್ಲವನ್ನ ಕೆದಕುವಂತ, ಇದೆಲ್ಲವನ್ನು ಕೂಡ ಹುಡುಕುವಂತ ಕೆಲಸವನ್ನ ತನಿಖಾಧಿಕಾರಿಗಳು ಈಗಾಗಲೇ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಾಗರ್ ಶರ್ಮಾ 2 ಬಾರಿ ಮೈಸೂರಿಗೆ ಬಂದಿರುವಂತಹ ವಿಚಾರ ಗೊತ್ತಾಗಿರುವಂತದ್ದು. ಈ ಸಂದರ್ಭದಲ್ಲಿ ಮನೋರಂಜನ್ ಮನೆಗೂ ಕೂಡ ಭೇಟಿ ನೀಡಿರ್ತಾನೆ. ಈ ಬಗ್ಗೆ ಮನೋರಂಜನ್ ಕುಟುಂಬಸ್ಥರೇ ಖಚಿತಪಡಿಸಿದ್ದಾರೆ. ಆದರೆ ಇವರು ಮೈಸೂರಿಗೆ ಬಂದಿದ್ದಂತ ಉದ್ದೇಶ ಏನು? ಕೇವಲ ಇವರು ಮನೆಗೆ ಮಾತ್ರ ಭೇಟಿ ನೀಡಿದ್ರ ಅಥವಾ ಬೇರೆ ಎಲ್ಲಾದ್ರೂ ಹೋಗಿದ್ರ? ಎಲ್ಲ ವಿಚಾರಗಳ ಬಗ್ಗೆ ತನಿಖೆಯನ್ನು ನಡೆಸಲಾಗ್ತಾ ಇದೆ.